ಪಾಂಡವರು ಮತ್ತು ಕೌರವರ ಜನನ. ಪಾಂಡು ಶಾಪಗ್ರಸ್ತನಾದ ನಂತರ ರಾಜ್ಯ ಕಾರ್ಯವನ್ನು ಬಿಟ್ಟು ಅರಣ್ಯದಲ್ಲಿ ವಾಸಿಸುತ್ತಿದ್ದನು. ಒಂದು ದಿನ ಮೃಗ ರೂಪದಲ್ಲಿ ಇದ್ದ ಋಷಿ ದಂಪತಿಯನ್ನು ಬಾಣದಿಂದ ಹೊಡೆದು ಕೊಂದ ಕಾರಣ ಪತ್ನಿಯ ಸಂಗಕ್ಕೆ ಮುಂದಾದ ಕ್ಷಣವೇ ಮರಣವಾಗುವ ಶಾಪ ಅವನಿಗೆ ಇತ್ತು. ಇದರ ಪರಿಣಾಮ ಸಂತಾನ ಪ್ರಾಪ್ತಿ ಅಸಾಧ್ಯವಾಯಿತು. ಆಗ ಕುಂತಿ ದುರ್ವಾಸರಿಂದ ಪಡೆದ ಮಂತ್ರ ಮೂಲಕ ಮೊದಲು ಧರ್ಮದೇವರನ್ನು ಆಮಂತ್ರಿಸಿ ಯುಧಿಷ್ಠಿರನನ್ನು ಪಡೆದಳು. ನಂತರ ವಾಯುದೇವರಿಂದ ಭೀಮ, ಇಂದ್ರದೇವರಿಂದ ಅರ್ಜುನ ಜನಿಸಿದನು. ಕುಂತಿಯ ಅನುಮತಿಯಿಂದ ಮಾದ್ರಿಯು ಅಶ್ವಿನಿ ಕುಮಾರರನ್ನು ಆಮಂತ್ರಿಸಿ ನಕುಲ ಸಹದೇವರನ್ನು ಪಡೆದಳು. ಹೀಗೆ ಪಾಂಡವರು ದೈವಿ ಗುಣಗಳಿಂದ ಕಂಗೊಳಿಸುವ 5 ಮಹಾಪುತ್ರವಾಗಿ ಜನಿಸಿದರು. ಇತ್ತ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಸಂತಾನ ಲಾಭ ತಡವಾಯಿತು. ಗಾಂಧಾರಿಗೆ ದೊರೆತ ಗರ್ಭ ಬಹುಕಾಲ ಹೊರಬರದೆ ಕೊನೆಗೆ ಒಂದು ಮಾಂಸದ ಪಿಂಡದ ರೂಪದಲ್ಲಿ ಹೊರಬಂತು. ವ್ಯಾಸ ಮಹರ್ಷಿಯ ಸೂಚನೆಯಂತೆ 100 ಭಾಗಗಳಾಗಿ ವಿಭಜಿಸಿ ಪಾತ್ರೆಗಳಲ್ಲಿ ಇಟ್ಟರು. ಕಾಲಕ್ರಮೇಣ ಅವುಗಳಿಂದ 100 ಪುತ್ರರು, 1 ಪುತ್ರಿ ಜನಿಸಿದರು. ಹಿರಿಯನಾದ ದುರ್ಯೋಧನನ ಜನನದ ಕ್ಷಣದಲ್ಲೇ ಅಪಶಕುನಗಳು ಗೋಚರಿಸಿದವು. ವಿದುರರು, ಪಂಡಿತರು ಅವನಿಂದ ಭವಿಷ್ಯದಲ್ಲಿ ಮಹಾನಾಶ ಸಂಭವಿಸಬಹುದು ಎಂದು ಎಚ್ಚರಿಸಿದರು. ಆದರೂ ಧೃತರಾಷ್ಟ್ರ ಪುತ್ರಮೋಹದಿಂದ ಅವನನ್ನು ಉಳಿಸಿಕೊಂಡನು. ಹೀಗೆ ಒಂದು ಕಡೆ ಧರ್ಮಪಕ್ಷದ ಪಾಂಡವರು, ಮತ್ತೊಂದೆಡೆ ಸ್ಪರ್ಧೆ ಮತ್ತು ಅಹಂಕಾರದಿಂದ ತುಂಬಿರುವ ಕೌರವರು ಬೆಳೆಯಲಾರಂಭಿಸಿದರು. ಇದೇ ಮಹಾಭಾರತದ ಪ್ರಧಾನ ಸಂಘರ್ಷದ ಮೂಲ ವಂಶೀಯ ವಿನ್ಯಾಸ.